ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಯ್ದವರನ್ನ ಹೊರೆದವರೆಮ್ಮೆನು, ಬೈದವರನ್ನ ಬಂಧುಗಳೆಂಬೆನು, ನಿಂದಿಸಿ ನುಡಿದವರನ್ನ ತಂದೆ ತಾಯಿಗಳೆಂಬೆನು, ನನಗೆ ವಿಷವಿಕ್ಕಿದವರನ್ನ ಸಾಕ್ಷಾತ್ ಕೂಡಲ ಸಂಗಮದಾರಿ ಎಂಬೆ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಸ್ಮರಣೆಯನ್ನು ಮಾಡ್ತಾ ಮನಕವಾಡದ ಮಹಾತಪಸ್ವಿ ಲಿಂಗೈಕ್ಯ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ ಸಂಕ ಗ್ರಾಮದ ಆರಾಧ್ಯ ಗುರುದೇವರಾಗಿರುವಂಥ ಗುರುಬಸವ ಮಹಾಸ್ವಾಮಿಗಳವರನ್ನು, ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನು, ಮುರುಗೇಂದ್ರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ ಪೂಜ್ಯರಾಗಿರುವಂಥ ಮಹೇಶ್ವರ ದೇವರ ಚರಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ. ಈ ಸಮಾರಂಭದಲ್ಲಿ ನಾಡಿನಲ್ಲಿರುವಂಥ ಅನೇಕ ಅಂಧಕಾರಗಳನ್ನು, ನಾಡಿನೊಳಗಿರುವಂಥ ಅಸ್ಪೃಶ್ಯತೆಯನ್ನು, ಈ ನಾಡಿನೊಳಗಿರತಕ್ಕಂಥ ಅನೇಕ ಮೌಢ್ಯತೆಗಳನ್ನು ಕೀಳುವುದಕ್ಕಾಗಿಯೇ ಬಂದಿರತಕ್ಕಂಥ ಅಪರೂಪದ ಕಾರಣಿಕ ಶಿಶುವಾಗಿ ಅಪ್ಪ ಬಸವಣ್ಣನವರು ಧರೆಗಿಳಿ ಬಂದಿರುವಂಥ ಬಸವ ಪುರಾಣ. ಈ ಬಸವ ಪುರಾಣವನ್ನು ಎಲ್ಲ ಕಡೆನೂ ಹಚ್ಚಕ್ಕಾಗೋದಿಲ್ಲ. ಇಂಥ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಮಹೇಶ್ವರ ದೇವರಲ್ಲಿ ಶರಣುಗಳನ್ನು ಹೇಳಿ ಕಲಾಬಳಗಕ್ಕೆ ಹಾಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹಿಂದಿನ ಕಾಲದೊಳಗೆ ಬಸವ ಪುರಾಣಗಳು ನಡೆದವಂದ್ರೆ ಎಲ್ಲಿ ನಡೆದವ ಅಲ್ಲಿ ಹೋಗಿ ಬರ್ತಿದ್ರು ಮಂದಿ. ಬರೀ ಸುದ್ದಿ ಗೊತ್ತಾದ್ರೆ ಬಸವ ಪುರಾಣ ಹಚ್ಚಾರ ಅಂದ್ರೆ ವೈರಾಗ್ಯದ ಮಲ್ಲನಾರರು ಅಂತ ತಿಳ್ಕೊಂಡು ಹಾಗೆ ಹೋದ್ರು. ಬಹಳ ದೊಡ್ಡ ಜ್ಞಾನಿಗಳು. ಇವತ್ತು ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು ಏನು ತಯಾರಾಗ್ಯದ ಇಲ್ಲೇ ಬದಾಮಿ ಹತ್ರ. ನಿಮ್ಗೆ ಯಾರಿಗಾದ್ರೂ ಶಿವಯೋಗ ಮಂದಿರ ಅನ್ನುವಂಥದ್ದು ಗೊತ್ತೈತೇನಮ್ಮ? ಇಲ್ಲಿ ಯಾರಿಗಾರು ಕುಂತವ್ರು ಯಾವಾಗಾರು ಹೋಗಿ ಬಂದಿರಿ? ಶಿವಯೋಗ ಮಂದಿರ ಅಂತ ಐತಿ. ಅದನ್ನು ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಯಾವುದಕ್ಕಾಗಿ ಸ್ಥಾಪನೆ ಮಾಡಿದರು ಅಂತಂದ್ರೆ, ಈಗ ಭಾಳಷ್ಟು ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ ನೀವು. ಯಾವ ಫ್ಯಾಕ್ಟ್ರಿ? ಊದುಬತ್ತಿ ಫ್ಯಾಕ್ಟ್ರಿಯನ್ನು ನೋಡ್ತೀರಿ. ಸೋಪ್ ಇರುವಂಥ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ತಿಳ್ಕೊತೀರಿ, ಮತ್ತೊಂದು ಬೇರೆ ಸೋಪ್ ಅಂತ ತಿಳ್ಕೊತೀರಿ. ಇವೆಲ್ಲ ಫ್ಯಾಕ್ಟ್ರಿಗಳದಾವ. ಕಾರ್ ತಯಾರು ಮಾಡುವಂಥದ್ದು, ಸೋಪ್ ತಯಾರು ಮಾಡುವಂಥದ್ದು, ಅನೇಕ ನಮ್ಮ ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು ಹೆಂಗದಾವಲ್ಲ, ಎಲ್ಲ ಫ್ಯಾಕ್ಟ್ರಿಗಿಂತನೂ ಒಂದು ಇಂಚು ಹೆಚ್ಚಿನ ಫ್ಯಾಕ್ಟ್ರಿ ಯಾವುದು ಅಂತಂದರೆ ಅದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು ಈ ನಾಡಿಗೆ, ಸಮಾಜಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಗುರುಗಳನ್ನು ತಯಾರು ಮಾಡುವಂಥ ಅದ್ಭುತ ಫ್ಯಾಕ್ಟ್ರಿ ಅಂದರೆ ಅದು ಶಿವಯೋಗ ಮಂದಿರ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂತ ಹಾನಗಲ್ಲ ಅಜ್ಜವರನ್ನು ಎಚ್ಚರ ಮಾಡುವಂತಹ ಕೆಲಸವನ್ನು ಮಾಡಿದವರು ವೈರಾಗ್ಯದ ಮಲ್ಲನ. ಅವರು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಂಚಾರಿಯಾಗಿ ಬಸವ ಪುರಾಣವನ್ನು ಹೇಳ್ಕೊತ ಅಡ್ಡಾಡ್ತಿದ್ರು. ಅವಾಗ ನಂಗೆ ಮೈಕ್ ಇರಲಿಲ್ಲ, ಪ್ರಚಾರ ಅಂತ ಮೊದಲ ಇರಲಿಲ್ಲ, ಯಾರಿಗೂ ಹೇಳುವಂಗಿರಲಿಲ್ಲ. ಸುಮ್ಮನೆ ಹೇಳಾಕತ್ತಾರ ಅಂದ್ರೆ ಬಂದುಬಿಡೋದು ಜನ. ಯಾಕಂದ್ರೆ ಅಷ್ಟಾಕಂಟ ಒಂದು ದೊಡ್ಡ ಚರಿತ್ರೆ. ಇಟಗಿ ಒಳಗೆ, ಕರ್ನಾಟಕದೊಳಗೆ ಒಂದು ಇಟಗಿ ಅಂತ ಐತಿ ಊರು. ಆ ಇಟಗಿ ಒಳಗೆ ಬಸವ ಪುರಾಣ ಹಚ್ಚಿದ್ರು. ಬಸವ ಪುರಾಣ ಹಚ್ಚಿದ್ರು. ಕೇಳೋದಕ್ಕೆ ಸಾವಿರಾರು ಮಂದಿ ಹಿಂಗೆ ಬರ್ತಿದ್ರು. ಬರುವಂಥ ಟೈಮ್ದೊಳಗೆ ಏನು ಪುರಾಣ ಹೇಳಕ್ಕೆ ಬಂದಿದ್ರಲ್ಲ ಶಾಸ್ತ್ರಿಗಳು ಅವಾಗೆಲ್ಲ ಹಿಂಗೆ 20 ದಿವಸದಾಗ ಬಸವ ಪುರಾಣ ಹಾಕಿದ್ದಿಲ್ಲ. 20 ದಿವಸದಾಗ ಹೇಳಿ ಮುಗಿಸುವಂಥ ಕಾವ್ಯ ಅಲ್ಲ ಅಲ್ಲ ಇದು ಬಸವ ಪುರಾಣ. ಮ್ಯಾಗ್ಮ್ಯಾಗಿಂದ ಹೇಳ್ಕೊಂತ ಅಜ್ಜರ ಪಟ್ಟಾಧಿಕಾರ ಸಂಘಟನೆಗೆ ಏನು ಬೇಕು ಅವ್ನು ಹೇಳ್ಕೊಂತ ಹೊಂಟೀವಿ ನಾವು. ಇದು 21 ದಿವಸದಾಗ ಚಲೋ ಆಗುವಂಥದ್ದು ಮುಗಿಸುವಂಥ ಕಾವ್ಯ ಅಲ್ಲ ಇದು ಬಸವ ಪುರಾಣ. ಇದು ಭಾಳ ದೊಡ್ಡದು. ಹೇಗೊಂದು ದೊಡ್ಡ ಕನ್ನಡಿ ಒಳಗೆ, ಸಣ್ಣ ಕನ್ನಡಿ ಒಳಗೆ ದೊಡ್ಡ ಆನೆಯನ್ನು ಹಿಡಿದು ಇಡ್ಬೋದು, ಹಂಗೆ ಸ್ವಲ್ಪ ಮಾತಿನೊಳಗೆ ಬಸವ ಪುರಾಣ ಹಿಡಿದು ಅಂದ್ರೆ ಭಾಳ ಕಷ್ಟದ ಕೆಲಸ. ಆದರೂ ಅದನ್ನು ನಾವು ಅನಿವಾರ್ಯವಾಗಿ ಹೇಳಬೇಕಾಗ್ಯದ. ನೋಡಿ, ಆ ಬಸವ ಪುರಾಣ ನಡೆದಾಗ ಅವ ಹೊಸದಾಗಿ ಲಗ್ನ ಆಗ್ಯಾನ. ಯಾರು? ಶಾಸ್ತ್ರಿ ಹೇಳಕ್ಕೆ ಬಂದಾವ. 3 ತಿಂಗಳಗಟ್ಟಲೆ ನಡೀದ್ರಿ ಪುರಾಣ. 3 ತಿಂಗಳಗಟ್ಟಲೆ ನಡೀದು ಶಾಸ್ತ್ರಿಗಳು ಹೇಳಕ್ಕಂತ ಬಂದಾರ. 10-15 ದಿವಸ ಆಗೈತಿ. 10-15 ದಿವಸ ಆದಮೇಲೆ ಹೆಂಡತಿ ನೆನಪು ಬರಕತ್ತು. ಅದ ಮದುವೆ ಆಗಿ ಬಂದಾವ. ಮದುವೆ ಆದ ಕೂಡಲೇ ಮತ್ತೆ ಹೆಂಡತಿ ನೆನಪು ಬರೋದಲ್ಲ.
ಹೆಂಗಾರ ಮಾಡಿ ಹೆಂಡತಿ ಹತ್ರ ಹೋಗಿ ಬರ್ಬೇಕು, ಒಂದು ದಿವಸ ಭೇಟಿಯಾಗಿ ಬರ್ಬೇಕಂತ ಅವನ ತಲೆಯಾಗ. ಆದ್ರೆ ಈ ವೇದಿಕೆ ಮೇಲೆ ಒಬ್ಬವ್ರನ್ನ ಕರ್ಕೊಂಬಂದು ಹಚ್ತೀವಿ ಅಂದ್ರೆ ಅವ್ರಕ್ಕಿಂತ ಚಲೋ ಹೇಳೋರನ್ನ ಕರ್ಕೊಂಬರ್ಬೇಕಲ್ಲ. ಯಾರನ್ನ ಬಿಡಿಸಿ ನಾವು ಮತ್ತೊಬ್ಬರನ್ನ ತೊಗೊಂಬಂದು ಹಚ್ತೀವಿ ಅಂದ್ರೆ ಅದಕ್ಕಿಂತ ಚಲೋ ಹೇಳೋರು ಇದ್ರೆ ಈ ವೇದಿಕೆ ನಡೀತದೆ. ಯಾರು ಬಂದ್ರೆ ಅವ್ರಿಗೆ ಹಚ್ಚಿ ಹೋಗ್ಬೇಕಂತ ತಿಳ್ಕೊಂಡು ಶಾಸ್ತ್ರ ವಿಚಾರ ಮಾಡಕತ್ತಿದ್ದು ಮನಸ್ಸಿನಾಗ. ಬಸವಪುರಾಣ ನಡೆದಿತ್ತು, 15-20 ದಿವಸ ಆಗಿತ್ತು. ಯಾರ ಚಲೋ ಹೇಳೋರು ಬಂದ್ರೆ ಹೇಳ್ಬೇಕಂತ ತಿಳ್ಕೊಂಡು ಹಿಂಗೆ ನೋಡ್ಕೊಂತ ಕುಂತಿದ್ದ. ಅಲ್ಲಿ ಗಣಮಠ ಶಿವಯೋಗಿಗಳಂತ ಬಂದರು ಒಬ್ಬರು. ಗಣಮಠ ಶಿವಯೋಗಿಗಳಂತಂದ್ರೆ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಒಂದು ಅದ್ಭುತವಾಗಿರುವಂಥ ಪುಸ್ತಕ ಬರೆದಾರ. ಹೆಂಗೆ ನಮ್ಮ ಬದುವು ಇರಬೇಕು, ನಮ್ಮ ಒಡ್ಡು ಹೆಂಗಿರಬೇಕು, ನೀರು ಹೆಂಗೆ ಹೋಗಬೇಕು, ಯಾವ ಪ್ರಮಾಣದೊಳಗೆ ಯಾವ ಹೊಲದಾಗ ಏನು ಬೆಳಿಬೇಕು, ಇದನ್ನೆಲ್ಲ ಅವತ್ತಿನ ಕಾಲಕ್ಕೆ ಶಾಸ್ತ್ರ ಬರೆದಿಟ್ಟಾರ ಅವ್ರು. ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಅದಕ್ಕೆ ಹೆಸರು ಕೊಟ್ಟಾರ, ಗಣಮಠ ಶಿವಯೋಗಿಗಳು ಅಂತ ತಿಳ್ಕೊಂಡು. ಅವ್ರು ಹುಟ್ಟಿದ್ದ ಆ ಕಡೆ ಆಂಧ್ರ ಕಡೆ ಹುಟ್ಟಿರ್ತಕ್ಕಂಥ ಗಣಮಠ ಶಿವಯೋಗಿಗಳು ತಮ್ಮ ಇಡೀ ಜೀವನ ಪರ್ಯಂತರನು ಸಹಿತ ಏನು ಮಾಡಿದ್ರು ಗೊತ್ತಾ? ಇಡೀ ಜೀವನ ಪರ್ಯಂತರವಾಗಿ ಅವ್ರು ಎಲ್ಲಿ ಕೂಡ ಮಠ ಕಟ್ಟಲಿಲ್ಲ, ಯಾವ ಮಠದೊಳಗೂ ಇರಲಿಲ್ಲ. ಏನು ಮಾಡಿದರು? ಆ ಒಂದು ಕಂಬಳಿಯನ್ನು ಹೊತ್ಕೊಂಡು ಕಂಬಳಿ ಹಿಂದೆ ಬೆನ್ನಿಗೆ ಒಂದು ಏನು ಕಟ್ಟಿದ್ರು ಅಂತಂದ್ರೆ ಬಸವ ಪುರಾಣ ಪುಸ್ತಕವನ್ನು ಕಟ್ಟಿಕೊಂಡು ಹಳ್ಳಿಗೆ ಬಸವಣ್ಣನ ಚರಿತ್ರೆಯನ್ನು ಹೇಳ್ಕೊಂತ ಹೋಗುವಂಥ ಒಂದು ದೊಡ್ಡ ಕೆಲಸವನ್ನು ಗಣಮಠ ಶಿವಯೋಗಿಗಳು ಮಾಡಿದರು ಅನ್ನುವಂಥದ್ದನ್ನು ನಾವು ಭಾಳ ಅಭಿಮಾನದಿಂದ ಒಪ್ಕೋಬೇಕಾಗ್ತದೆ. ನಾಳೆ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರಿಗೂ ಸಹಿತ ಎಷ್ಟೋ ಮಂದಿ ಬಂಗಾರ ಹಾಕ್ತಾರೆ ಅವ್ರ ಪ್ರೀತಿಯಿಂದ. ನಿಮ್ಮ ಮಕ್ಕಳಿಗೆ ಹಾಕ್ತಾರಿಲ್ಲ ನೀವು? ನಿಮ್ಮ ಮಕ್ಕಳಿಗೆ ಹಾಕ್ದಂಗೆ ಅವ್ರಿಗೆ ಹಾಕೋರು ಅದಾರ. ಇವತ್ತು ಯಾರೋ ಒಬ್ರು ಹಾಕ್ಯಾರ ಅಂತ ಸುದ್ದಿ ಕೊಟ್ರು ಆಗಲಿ ಬರೋ ಮುಂದೆ. ಬಂಗಾರ ಹಾಕ್ತೀರಿ, ಬೆಳ್ಳಿ ಹಾಕ್ತೀರಿ, ರೊಕ್ಕ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಆದರೆ ಅವ್ರ ಅಲಂಕಾರ ಏನು ನಡೀತದೆ? ಕೈಯಾಗ ಬೆತ್ತ, ಕಾಲಾಗ ಆವ್ಗಿ, ಕೊರಳಾಗ ರುದ್ರಾಕ್ಷಿ, ಬೆನ್ನ ಹಿಂದೆ ವಚನ ಸಾಹಿತ್ಯದ ಕಟ್ಟುಗಳನ್ನು ಕಟ್ಟಿ ಅವ್ರನ್ನ ಅಲ್ಲಿಂದ ಹೊರಗೆ ಕರ್ಕೊಂಬಂದು ವೇದಿಕೆಗೆ ಕರ್ಕೊಂಬರ್ತಾರೆ. ನಿಜವಾದ ಆಸ್ತಿ ಅಂದ್ರೆ ಅಂಬ್ಲಿ, ಕಂಬಳಿ ಮತ್ತು ವಚನ ಸಾಹಿತ್ಯ, ಇವ ನಿಜವಾದ ಅವ್ರ ಆಸ್ತಿ. ಅವರ ಅಲಂಕಾರದ ಭೂಷಣಗಳು ಯಾವಂದ್ರೆ ಇವ. ಯಾವಾಗ ಗಣಮಠ ಶಿವಯೋಗಿಗಳು ಬಂದ ಕೂಡಲಿನ ಅವಂಗೆ ಭಾರಿ ಖುಷಿ ಆಗಿಬಿಡುತ್ತೆ ಹೇಳೋಂಗೆ. ಯಾಕೆ ಹೋಗ್ಬೇಕಂತ ಚಿಂತನೆ ಮಾಡೋಂಗೆ ಚಲೋ ಹೇಳೋರು ಬಂದ್ರೆ ಅಂದ ಕೂಡಲೇನ ಮತ್ತು ನಾನು ಹೋಗಿ ಬರೋಕೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಪುರಾಣ ಪ್ರವಚನ ಎಲ್ಲ ಮುಗಿದ ಮೇಲೆ ಗಣಮಠದ ಅಪ್ಪಗಳಿಗೆ ನಮಸ್ಕಾರ ಮಾಡಿ, ಅಪ್ಪವ್ರ ಮತ್ತು ಮೊನ್ನೆ ಮದುವೆ ಆಗಿನ್ರಿಪ್ಪ, ನೀವರ ಸನ್ಯಾಸಿಗಳು, ನಾವು ನೋಡಿದ ಸಂಸಾರಿಕರು, ಸ್ವಲ್ಪ ಹೋಗಿ ಬರ್ತೀನಿ ಊರಿಗೆ, ನಾ ಹೋಗಿ ಬರೋ ಮಟ್ಟ ಈ ಪುರಾಣ ನಡೆಸ್ರಿ ಅಂದ್ರೆ ಅವರು. ಯಾಕಾಗಲ್ಲಪ್ಪ ಹೇಳ್ತೀನಿ ಹೇಳ, ಮತ್ತು ನಾನು ಅದನ್ನ ಹೇಳಾವ, ಮತ್ತು ನಿನಗೆ ಅನುಕೂಲ ಆಕತ್ತಂದ್ರೆ ಹೇಳ್ತೀನಿ ಅಂದ್ರೆ ಅವರು. ಹೇಳ್ತೀನಿ ಅಂದ ಕೂಡ್ಲೇನ ಎಲ್ಲಿ ಬಿಟ್ಟಿಪ್ಪ, ಎಲ್ಲಿಂದ ಚಲು ಮಾಡಲಿ ಅಂದ್ರೆ ಅವರು. ಅವ ತೋರಿಸ್ಬೇಕಲ್ಲ, ಇಲ್ಲಿಂದ ಬಿಟ್ಟಿನ್ರಿ, ಇಲ್ಲಿಂದ ಚಲು ಮಾಡ್ರಿ ನೀವು ಅಂತೇಳಿ. ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳೋ ಮುಂದೆ ಅವ ಹೇಳಿದ, ಶ್ರೀ ಗುರು ಬಸವಲಿಂಗಾಯ ನಮ ಅಂತ ಒಂದು ಅಕ್ಷರ ಇತ್ತಂದ್ರೆ ಬಸವ ಪುರಾಣದಾಗ. ಇಲ್ಲಿ ಬಿಟ್ಟಿನ್ರಿಪ್ಪ, ಇಲ್ಲಿಂದ ಮುಂದಿಲ್ ಹೇಳ್ರಿ ನೀವು ಅಂದ್ರೆ. ಶ್ರೀ ಗುರು ಬಸವಲಿಂಗಾಯ ನಮ ಅಂತ ತೋರಿಸಿ ಇಲ್ಲಿ ಬಿಟ್ಟಿನಿ, ಇಲ್ಲಿಂದ ಮುಂದೆ ಹೇಳ್ರಿ ಅಂತ ಹೋಗ್ಬಿಟ್ನಲ್ಲ. ಹೋದ ಈ ಕಡೆ ಅವ ಬರ್ತಾನ ಅಂತ ತಿಳ್ಕೊಂಡು ಇವ್ರು ಪುರಾಣ ಹಂಗೆ ಹೇಳ್ಕೊಂತಾನೆ ಹೊಂಟಾರ. ಎಷ್ಟು ದಿವಸ ಹೋಗಿರ್ಬೇಕವ, ಹೆಂಡ್ತಿ ತಾಕಿತ್ ಮಾಡಿಬಿಟ್ಟಾಳ, ನೀ ಹಿಂಗೆ ಬಿಟ್ಟು ಹೋದೆ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗಿ ನೋಡಂತ. ನೀ ಹಿಂಗೆ ಬಿಟ್ಕೊಂತ ಅಡ್ಡಾಡಿದ ಅಂದ್ರೆ ನಾ ಬಿಟ್ಕೊಂಡು ಅಡ್ಡಾಡ್ತೀನಿ ನೋಡಿ ನಿನ್ನ ಅಂತ ತಿಳ್ಕೊಂಡು ಹೇಳಿದ ಕೂಡಲೇನೆ ನಾನು ಹೆಣ್ತಿದ್ರೆ ಮತ್ತೊಂದು ಪುರಾಣಕ್ಕೆ ಹೋಗಕ್ಕೆ ಬರ್ತೈತಿ, ಎಲ್ಲಿ ಪುರಾಣ ಸಿಗಿಯೋ ಮರಿ ಹೆಂಗಾದ್ರೆ ಅವ್ರು ಹೇಳಕತ್ತಾರೆ ಹೇಳ್ಕೊಳ್ಳಿ, ಯಾವಾಗಾರ ಆ ಕಡೆ ಹೋಗಿ ಹೇಳಿದಷ್ಟು ರೊಕ್ಕ ಇಸ್ಕೊಂಬಂದ್ರೆ ಆತಂತ ತಿಳ್ಕೊಂಡು ಮರ್ತಾ ಬಿಟ್ಟಾನ. ಈ ಕಡೆ ಇವ ಬರ್ತಾನ ಅಂತ ಪುರಾಣ ಚಲೋ ಐತಿ. 1 ತಿಂಗಳಾದ್ರೂ ಬರವಲ್ಲ, 2 ತಿಂಗಳಾದ್ರೂ ಬರವಲ್ಲ, 3 ತಿಂಗಳಾದ್ರೂ ಬರವಲ್ಲ ಹೇಳವ. ಇದ್ರ ನೇಮ್ ಏನು? ಯಾವ ಚಲೋ ಮಾಡಿರ್ತಾರ ಅವನ ಮುಗಿಸ್ಬೇಕು. ಇದನ್ನು ಯಾರು ಚಲೋ ಮಾಡಿರ್ತಾರಲ್ಲ ಅವರ ಮುಗಿಸ್ಬೇಕು ಈ ಪುರಾಣನ. ಯಾವಾಗ ಬಸವ ಪುರಾಣ ಹೇಳ್ಕೊಂತ ಹೊಂಟ್ರು ಮಂದಿಗೆರ ಬೇಸರ ಆಗ್ಬೇಕಲ್ರಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, ಅವನ 1 ತಿಂಗಳು ಹೇಳೋಣ, ಇವ್ರು ಮತ್ತೆ 3 ತಿಂಗಳು ಹೇಳ್ಯಾರ. ಇಷ್ಟಾದ್ರೂ ಮಂದಿ ಹಂಗೆ ದಿವಸ ಬರೋದು ಏನು ಮೈಕಿಲ್ಲ ಏನಿಲ್ಲ, ಹಂಗೆ ಬಂಡಿ ಕಟ್ಕೊಂಡು ಬರೋರು. ಕೆಲವು ಮಂದಿ ಪ್ರವಚನ ಚಲೋ ಆದ್ಮೇಲೆ ಬರೋರು, ಕೆಲವು ಮಂದಿ ಮೊದಲ ಬಂದು ಕುಂದ್ರವ್ರು. ಹಿಂಗಲ್ಲ, ಇಲ್ಲಿ ಹೆಂಗೆ ನಡೆದೈತೆ ಅಲ್ಲಿ ಹಂಗೆ ನಡೆದಿತ್ತು ಅದು. ಹಿಂಗೆಲ್ಲ ಆದಮೇಲೆ ಶಾಸ್ತ್ರಿಗೆ ಏನು ತಲೆಯಾಗ ಬಂತು, ಹಂಗಾದ್ರೂ ಬಸವ ಪುರಾಣ 3 ತಿಂಗಳಿಗೆ ಮುಗಿತೈತಿ, ನಾನು 1 ತಿಂಗಳು ಹೇಳಿನಿ, ಮತ್ತು 3 ತಿಂಗಳಾಗೈತಿ, 4 ತಿಂಗಳಾಯ್ತು, ಮತ್ತು 1 ತಿಂಗಳದ್ದು ಹೆಂಗಾರ ಮಾಡಿ ಪಗಾರ ಇಸ್ಕೊಂಬಂದ್ರೆ ಆತಂತ ತಿಳ್ಕೊಂಡು ಹೋಗ್ಬೇಕಂತ ಬಂದವ. ಏನದು ಹಿರಿಯರಿಗೆ ಹೇಳಿದ್ರೆ ಆತು, ಮನ್ಯಾಗ ಸತ್ತಿದ್ರಪ್ಪ, ಹಿಂಗಾಗಿ ನಾನು ಬರೋಕ್ಕಾಗಲಿಲ್ಲ, ಏನಾರು ಹೇಳ್ಬೇಕಲ್ಲ ಸುಳ್ಳು. ಹಂಗೆ ಸುಳ್ಳು ಹೇಳಕ್ಕೆ ಏನಾರು ಮಾಡಿ ರೊಕ್ಕ ಇಸ್ಕೊಂಬರ್ಬೇಕಂತ ಬಂದು ಊರಿಗೆ ಮುಟ್ಟಿದ 6 ಗಂಟೆ ಆಗಿತ್ತು ಟೈಮು. ಹಂಗೆ ಜನ ಅದಕ್ಕೆ ಹಂಗೆ ಹೋಗುದ ಇವೇನು ಪುರಾಣ ಹೇಳಕತ್ತಿದ್ನಲ್ಲ ಅದ ವೇದಿಕೆಗೆ ಸಿಕ್ಕಾಪಟ್ಟಿ ಜನ ಅದ. ಅವ ಅನ್ಕೊಂಡ ಬಹುತೇಕ ನನ್ನ ಪ್ರವಚನ ಮುಗಿದ ಮೇಲೆ ಮತ್ತೊಂದು ಯಾವ್ದಾರು ಪ್ರವಚನ ಚಲೋ ಮಾಡಿರ್ಬೇಕಿಲ್ಲ ಅಂತ. ಹಿಂಗೆ ಹೇಳಿದ ಕೂಡಲೇನ ಮುಂದೆ ಬಂದು ನೋಡ್ತಾನ, ಅದ ಗಣಮಠ ಶಿವಯೋಗಿಗಳು ಬಸವ ಪುರಾಣ ಹೇಳಕತ್ತಾರ. ಅದ ಗಣಮಠ ಶಿವಯೋಗಿಗಳು ಬಸವ ಪುರಾಣ ಹೇಳಕತ್ತಿದ್ ನೋಡಿ ಎಂಥ ಅಪರಾಧ ಆತೋ ಯಪ್ಪ, ನಾನು ಮುಗ್ದೈತಂತ ಬಂದ್ರೆ ಇನ್ನೂ ಮುಗ್ದೇ ಇಲ್ಲಲ್ಲ ಇದು ಪುರಾಣ, ಏನು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಮುಗಿದ ಮೇಲೆ ಒಳಗೆ ಹೋದ ಕೂಡಲೇ ಅಪ್ಪ ತಪ್ಪಾತ್ರಿ ಅಪ್ಪವ್ರ, ಕಾಲು ಬೀಳ್ತೀನಿರಪ್ಪ, ನಮ್ಮ ಮನ್ಯಾಗ ಹಿಂಗಾಗಿದ್ದಕ್ಕೆ ನಾನು ಬರೋಕ್ಕಾಗ್ಲಿಲ್ಲರಪ್ಪ, ಮುಗ್ದೈತಂತ ತಿಳ್ಕೊಂಡು 1 ತಿಂಗಳದ್ದಾರ ಏನಾರು ಇಸ್ಕೊಂಡು ಹೋಗ್ಬೇಕಂತ ಬಂದಿನ್ರಿ ಅಪ್ಪವ್ರ, ಮತ್ತು ಎಲ್ಲಿ ತನಕ ಬಂದೈತ್ರಿ ಪುರಾಣ ಅಂದ್ರೆ ಅವರು.
ಎಲ್ಲಿ ಮಠ ಬಂದೈತಿ? ಮತ್ತು ನಾ ಅಂಕರ ಶ್ರೀ ಗುರು ಬಸವಲಿಂಗಾಯನ ಬಿಟ್ಟು ಹೋಗಿದ್ದೆ, ಇನ್ನೂ 3 ತಿಂಗಳಾದ್ರೂ ನೀವು ಮುಗಿಸೇ ಇಲ್ಲ, ಎಲ್ಲಿ ತನ ಬಂದೈತ್ರಿ ಪುರಾಣ ಅಂತ ಕೇಳಿದ್ರೆ ಅವಾಗ ಗಣಮಠ ಶಿವಯೋಗಿಗಳು ಹೇಳಿದ್ರಂತ, ಶ್ರೀ ಗುರು ಬಸವಲಿಂಗಾಯನ ಏನು ಬಿಟ್ಟಿದ್ದಲ್ಲ, ಶ್ರೀ ಗುರು ಇವು 3 ಅಕ್ಷರ ಹೇಳಿನಪ್ಪ, ಮುಂದಿಲ್ ನೀ ಹೇಳು ಅಂದ್ರೆ ಅವ್ರ ತಿಳಿದತ್ತೇನೆ ಇಲ್ಲಿ ನಿಮಗೆ. ಶ್ರೀ ಗುರು ಅನ್ನೋದನ್ನ 3 ತಿಂಗಳು ಹೇಳಿದ್ರು ಅಂತಂದ್ರೆ ಇನ್ನು ಬಸವಲಿಂಗಾಯನ ಹೇಳಿ ಇವ ಎಷ್ಟಕ್ಕೆ ಮುಗಿಸೋದ ಪುರಾಣ? ತಪ್ಪಾತ್ರಿ ಅಪ್ಪರ, ಇದು ನನ್ನ ಕೈಲಿಂದ ಆಗುದಿಲ್ಲ ಅನ್ನಂತ. ಕಾರಣ ಏನು ಅಂತಂದ್ರೆ ಬಸವ ಪುರಾಣಕ್ಕಿರುವಂಥ ಮಹತ್ವ ಎಲ್ಲ ಕಡೆನೂ ಹಿಂಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ಚರಿತ್ರೆ, ಎಷ್ಟು ಹೇಳಿದ್ರೂ ಮುಗಿಲಾರ್ದಂಥ ಚರಿತ್ರೆ ಇದು, ಎಷ್ಟು ಹೇಳಿದ್ರೂ ಮುಗಿಲಾರ್ದಂಥ ಚರಿತ್ರೆ. ಇಂಥ ಚರಿತ್ರೆಯನ್ನು ಕೇಳೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ. ಪುಣ್ಯ ಇದ್ರೆ ಅಷ್ಟ ಎಲ್ಲವೂ ಇಂಥವು ಬರಕ್ಕೆ ಸಾಧ್ಯ ಐತಿ. ನಾನು ಸಂಕದ ಎಲ್ಲ ಜನತೆಗೆ ಹೇಳಾಕತ್ತೀನಿ ಅಂದ್ರೆ, ಇಲ್ಲಿ ಗುರುಬಸವ ಶಿವಯೋಗಿಗಳು ಅನ್ನುವಂಥವ್ರು, ಶಿವಲಿಂಗ ಸ್ವಾಮಿಗಳು ಅನ್ನುವಂಥವ್ರು, ಮುರುಗೇಂದ್ರ ಶಿವಯೋಗಿಗಳು ಅನ್ನುವಂಥವ್ರು 3 ಮಂದಿ ತಪಸ್ಸಿನ ಪುಣ್ಯದ ಬಂಗಾರ ಎಲ್ಲಿ ಬಿದ್ದೈತೆ ಅಂದ್ರೆ ಅದು ಸಂಕದ ಗ್ರಾಮದಾಗ ಬಂದು ಬಿದ್ದದ. ಅದನ್ನು ಉಣ್ಣಾಕ ನಿಮ್ಗೆಲ್ಲರಿಗೆ ತಗೊಳ್ರಿ ಅಂತ ತಿಳ್ಕೊಂಡು ಬಸವ ಪುರಾಣ ಹಚ್ಚಾರ. ಯಾರು ಬರ್ತಾರ ಅವ್ರು ಉಡ್ಯದಾಗ ಬಂಗಾರ ಹಾಕ್ಕೊಂಡ ಹೋಗ್ತಾರ. ಬರ್ಲಾರ್ದವ್ರು ನಾ ಏನು ಮಾಡಲಿ? ಉಣ್ಣು ಭಾಗ್ಯ ಇಲ್ಲ ಅಂತ ತಿಳ್ಕೊತೀನಿ ಅಷ್ಟೆ. ಸೂರ್ಯ ಎಲ್ಲಿ ತನ ಬರ್ತಾನ? ಸೂರ್ಯ ಮನಿ ತನ ಬರ್ತಾನ, ಮನಿ ಮುಂದೆ ಬರ್ತಾನ, ಮನಿ ಮುಂದೆ ಬಂದು ಬಾಗಿಲು ಮಠ ಬರ್ತಾನ, ಬಾಗಿಲು ಮುಂದೆ ಬಂದು ಕಿಟಕಿ ತನ ಬರ್ತಾನ, ಕಿಟಕಿ ತನ ಬಂದು ಮತ್ತೆ ಬಾಗಿಲ ತೆಗಿಬೇಕಾದವ್ರು ಯಾರು ಯಾರು ತೆಗಿಬೇಕು ಬಾಗ್ಲನ? ಪಕ್ಕದ ಮನೆಯವ್ರು ಬಂದು ತೆಗಿಬೇಕನ ಬಾಗ್ಲನ? ನಿಮ್ಮ ಮನೆ ಬಾಗ್ಲ ನೀವ ತೆಗಿಬೇಕು, ನಿಮ್ಮ ಮನೆ ಕಿಟಕಿ ನೀವ ತೆಗಿಬೇಕು. ಅವ ಮುಂಜಾನೆ ಸಂಜೆ ಮಠ ಅಲ್ಲೇ ಇರ್ತಾನೆ. ಬಾಗ್ಲ ತೆಗೆದ್ರಿ ಒಳಗೆ ಕಿರಣ ಹಾಕ್ತಾನ. ನೀ ಬಾಗ್ಲ ಹಾಕ್ಕೊಂಡಿದ್ದೆ ಅಂದ್ರೆ ಮುಂಜಾನೆ ಸಂಜೆ ಮಠ ನೋಡ್ತಾನ, ಆಮೇಲೆ ಗುಡಿಚಾಪಿ ಕಟ್ಕೊಂಡು ನನ್ನ ಕೆಲಸ ಮುಗಿತಂತ ಹೋಗ್ತಾನವ. ಹಂಗೆ ಇದು 31ನೇ ತಾರೀಕಿನ ಮಠ ಬಸವ ಪುರಾಣ ಅನ್ನುವಂಥದ್ದು ಇದೊಂದು ಜ್ಞಾನದ ಸೂರ್ಯನ ಕಿರಣ ಇದ್ದಂಗೆ. ಅಲ್ಲಿ ಮನಿ ಬಾಗಿಲ ತೆಗಿಬೇಕು, ಇಲ್ಲಿ ಬಂದು ಕುಂತವ್ರು ಮನಿ ಬಾಗಿಲ ತೆಗಿಯೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನ ಬಾಗಿಲವನ್ನು ತೆಗೆದ್ರೆ ಮಾತ್ರ ಬಸವಣ್ಣನ ವಿಚಾರ ನಿಮ್ಮ ತಲೆಯಾಗ ಹೋಗೈತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ದಿನವೂ ಗೂಡಿಸಿ ದಿನವೂ ಕಸ ಈ ಮನೆಯೊಳಗೆ ದಿವಸ ಗುಡಿಸ್ರಿ. ನೀವು ದಿವಸ ಕಸ ಬೀಳತ್ತದ, 1 ಸಲ ಬಿಟ್ಟು 2 ಸಲ ಕಸ ಹೊಡಿತೀರಿ. ಕಿಟಕಿ ಹಾಕ್ಕೊಂಡಿರಿ, ದಿವಸ ಕಿಟಕಿ ಹಾಕ್ಕೋತೀರಿ, ಬಾಗ್ಲ ಹಾಕ್ಕೋತೀರಿ, ಸ್ಕರ್ಟನ್ ಹಾಕ್ಕೊಂತೀರಿ. ಶಿಸ್ತಿರ್ಬೇಕಂತ 2 ಸಲ ಕಸನ ಹೊಡ್ಕೊಂತೀರಿ. ಮತ್ತು 2 ಸಲ ನೀವಿದ್ದ ಮನಿನ ನೀವಿರುವಂಥ ಮನಿನ 2 ಸಲ ಸ್ವಚ್ಛಂಗ ಕಸ ಹೊಡ್ಕೊಂತೀರಿ ಅನ್ನೋದಾದ್ರೆ, ಇನ್ನು ಭಗವಂತ ವಾಸ ಮಾಡುವಂಥ ಮನಸ್ಸಿನ ಮನೆಯನ್ನು ಎಷ್ಟು ಸಲ ಕಸ ಹೊಡ್ಕೋಬೇಕಮ್ಮ? ಇದ್ರಾಗ ಯಾರು ವಾಸ ಮಾಡ್ತಾರ? ಭಗವಂತ ವಾಸ ಮಾಡ್ತಾರ. ನೀವಿರುವಂಥ ಮನೆಯನ್ನ ಹಿಂದಕ್ಕೆ ಸುಜನ್ಮ ನೀನು ತಿರುಗಿ ಬಂದಿ, ಅಲ್ಲಿಂದೇನೋ